ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಒಂದು ಕತೆ ಹೇಳ್ತೀನಿ. ಆಡ್ತಾ ಹೋದ್ರೆ 1000 ನಡೆ, ಹುಡುಕ್ತಾ ಹೋದ್ರೆ 1000 ಉತ್ತರ. ಆದ್ರೆ ಒಂದು ಉತ್ತರ ನಿನ್ನನ್ನೇ ಹುಡ್ಕೊಂಡು ಬಂದಾಗ ನೀನ್ ಕೇಳ್ಬೇಕಾಗಿರೋದು ಸರಿಯಾದ ಪ್ರಶ್ನೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇದು ಕುದುರೆಮುಖ ಬೇಸ್ಟ್ ಪಾಯಿಂಟ್. ಇದು ಇಲ್ಲಿಂದ ನೀವು ಮತ್ತೆ ಕುದುರೆಮುಖ ಸ್ಟಾರ್ಟ್ ಪಾಯಿಂಟ್ಗೆ ಹೋಗೋದಕ್ಕೆ 10 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ ಜೀಪ್ ರೈಡ್ ತೊಗೊಳ್ಳಿ. ಶೇರಿಂಗಲ್ಲಿ 2000 ರುಪೀಸ್ ಆಗುತ್ತೆ. ನೀವೇನಾದರೂ ಸೋಲೋ ಬಂದಿದ್ದೀರಾ ಅಂದರೆ ಬೇರೆಯವ್ರ ಜೊತೆ ನೀವು ಕೂಡ ಹೋಗ್ಬೋದು ಶೇರಿಂಗಲ್ಲಿ. ಜೀಪ್ ಡ್ರೈವರ್ಗೆ ಹೇಳಿದ್ರೆ ಅವರೇ ಗ್ರೂಪಲ್ಲಿ ಕರ್ಕೊಂಡು ಹೋಗ್ತಾರೆ. ಗಾಡಿ ಅಲ್ಲಿಂದ ಬಂತಲ್ಲ 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಡೈತೆ. ಇದರಲ್ಲಿ ಟ್ರೆಕ್ಕಿಂಗ್ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಾಯ್ಸ್ಗೆ ಫುಲ್ ಸರ್ಪ್ರೈಸ್ ಆಗಿದೆ. ಇಲ್ಲಿ ಎಲ್ಲರೂ ಗಂಗಡಿಕಲ್ ಅಂತ ಹೇಳಿಬಿಟ್ಟು ಸರ್ಪ್ರೈಸ್ ಆಗಿ ಕುದುರೆಮುಖಕ್ಕೆ ಬಂದಿದ್ರೆ. ಬಾಯ್ಸ್ ರೆಡಿನಾ? ರೆಡಿ ಕಣಪ್ಪ, ಏನ್ ಮಾಡೋಣ, ಕಳ್ಳನ ಮಕ್ಳಿಗೆ ಕರ್ಕೊಂಡ್ ಬಂದಿದ್ದೀರಾ. ಜೀಪ್ ಪಾರ್ಕಿಂಗಿಂದ ಮತ್ತೆ ಅಗೈನ್ 200 ಮೀಟರ್ಸ್ ನಡಿಬೇಕು ನಮಗೆ ಫಾರೆಸ್ಟ್ ಆಫೀಸ್ ಸಿಗೋದಕ್ಕೆ. ಇಲ್ಲಿಂದ ಅಫಿಷಿಯಲ್ ಬೋರ್ಡ್ ಕಾಣುತ್ತೆ 9 ಕಿಲೋಮೀಟರ್ ಕುದುರೆಮುಖ ಟ್ರಕ್ ಅಂತ. ಸೊ ಇವಾಗ ಆಫಿಷಿಯಲಿ ಚೆಕ್ ಇನ್ ಮಾಡಿಬಿಟ್ಟು ಪೊಲೀಸ್ ಆಫೀಸರ್ಸ್ಗೆ ಬ್ಯಾಗೆಲ್ಲ ತೋರಿಸಿ, ಯಾವುದೇ ಕಾರಣಕ್ಕೂ ಅವ್ರು ಪ್ಲಾಸ್ಟಿಕ್ ಎಲ್ಲ ಅಲೋ ಮಾಡೋದೇ ಇಲ್ಲ. ಸೊ ಸ್ಟ್ರಿಕ್ಟ್ಲಿ ಪ್ಲಾಸ್ಟಿಕ್ ಪ್ರಾಹಿಬಿಟೆಡ್ ಇಲ್ಲಿ. ಮತ್ತು ಕ್ಯಾಮ್ರಾಗೂ 300 ಪೇ ಮಾಡಿಸ್ಕೊಂಡ್ರು. ಡ್ರೋನು ಅಷ್ಟೇ ಅಗೇನ್ ಪ್ರಾಹಿಬಿಟೆಡ್, ಅದಲ್ಲೋ ಇಲ್ಲ. ಸೊ ಇವಾಗ ಆಲ್ಮೋಸ್ಟ್ 9:20 ಆಗಿದೆ. ಸೊ ನಾವು ಸ್ಟಾರ್ಟ್ ಮಾಡಿದ್ದೀರಿ. ನೋಡೋಣ ಎಷ್ಟೊತ್ತಿಗೆ ಪೀಕಿಗೆ ಹೋಗಿ ರೀಚ್ ಮಾಡ್ತೀರಂತ ನೋಡೋಣ ಬನ್ನಿ. ಸದ್ಯಕ್ಕೆ 1 ಕಿಲೋಮೀಟ್ರ್ ಒಳಗೇ ಸಕ್ಕತ್ತಾಗಿ ಇಷ್ಟ ಆಗಿದೆ ಟ್ರಕ್ಕು. ಸೊ 9 ಕಿಲೋಮೀಟರ್ ಅಂತ ಹೇಳಿದ್ರಿ ಅಲ್ಲಿ. 1 ಕಿಲೋಮೀಟರ್ ಡನ್, 8 ಕಿಲೋಮೀಟರ್ಸ್ ಟು ಗೋ. ಲೆಟ್ಸ್ ಗೋ. ವಾವ್, ಕುದುರೆಮುಖ ಅಲ್ಲಿದೆ. ಕಮಿಂಗ್ ಲಾಸ್ಟ್. ಓಕೆ. ಸೊ ಬಾಯ್ಸ್ ಎಲ್ಲ ಇಲ್ಲಿ ತುಂಬ ಸೈಲೆಂಟಾಗಿ ಬರ್ತಾಯಿದ್ದಾರೆ, ಏನೂ ಹೇಳ್ತಾನೆ ಇಲ್ಲ. ಬನ್ನಿ ಇಲ್ಲಿವರೆಗೂ ಮಾಡಿರೋ ಟ್ರಕ್ಕಲ್ಲಿ ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಕೇಳೋಣ. ಬಾಯ್ಸ್ ಹೇಗಿತ್ತು? ಏನಾದ್ರು ಹೇಳಬೇಕು. ಏನಾದ್ರು ಹೇಳ್ಬೇಕಾ? ಈಗ ನನ್ನ ಮಕ್ಕಳು ಪದೇ ಪದೇ ಹೇಳ್ತೀನಿ ಗಂಗಡಿಕಲ್ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಎತ್ತಾಕೊಂಬಂದ್ರು ಕುದುರೆಮುಖಗೆ. ಹೌದು, ಇದೊಂದು ಹೇಳಬೇಕು. ಗಂಗಡಿಕಲ್ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಬೆಳಿಗ್ಗೆ ಸ್ಟೇಕ್ ಬಂದ್ಮೇಲೆ ಹೇಳಿದ್ರೆ ಮಾಡ್ತಾ ಇರೋದು ಕುದುರೆಮುಖ ಅಂತ. ಅದಕ್ಕೋಸ್ಕರ ನಾವೇನು ಪ್ರಿಪೇರ್ ಆಗಿಲ್ಲ. ಆ್ಯಂಡ್ ಇವನು ನೋಡಿ, ಇವನು ಗಂಗಡಿಕಲ್ ಅಂದ್ರೆ ಸ್ಲಿಪ್ಪರ್ ಹಾಕೊಂಡ್ ಇವನು ಏನಂತ ಹೇಳ್ಬೇಕು. ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ದಾರೆ. ಆಲ್ರೆಡಿ ರೀಚಾರ್ಸ್ಗಳೆಲ್ಲ ಹತ್ತಿದೆ ಇವನಿಗೆ. ಸೊ ನಾವಂತೂ ಮಸ್ತಾಗಿ ಎಂಜಾಯ್ ಮಾಡ್ತಾ ಇದ್ರಿ. ಎಕ್ಸ್ಪೀರಿಯನ್ಸ್ ಅಂತೂ ನೈಸು. ಓಕೆ, ಅಲ್ಲಿ ಹಚ್ತಾ ಇದ್ದಾರೆ ಜನ. ಫಸ್ಟ್ 4 ಕಿಲೋಮೀಟರು ಡೆನ್ಸ್ ಫಾರೆಸ್ಟಲ್ಲಿ ಮಸ್ತಾಗಿತ್ತು. ಇಲ್ಲಿಂದ ಓಪನ್ ಫಾರೆಸ್ಟು ಕ್ರೇಜಿ ಇದೆ ಮಾತ್ರ. ಬಟ್ ಐ ಸಿ ಲಾಟ್ ಆಫ್ ಪೀಪಲ್ ಹೂ 50+ ಅವರು ಬರ್ತಾ ಇದ್ದಾರೆ. ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡೋದಕ್ಕೆ. ನಿಮಗೆ ಅಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ ಒಂಟಿ ಮರ. ಸೊ ಇನ್ಫಾರ್ಮೇಷನ್ ಪ್ರಕಾರ ಒಂಟಿ ಮರ ಸಿಕ್ಕಿದೆ ಅಂತ ಆಫ್ ಆಫ್ ದಿ ಟ್ರಕ್ ಕಂಪ್ಲೀಟೆಡು. ಸೊ ನಮಗಿಂತ ಮುಂಚೆ ಬಂದಿರೋರು ಮತ್ತು ಇವಾಗ ಬಂದಿರೋರು ಅಲ್ಲಿ ಕೂತ್ಕೊಂಡು ಅವ್ರು ತಂದಿರೋ ಸ್ನ್ಯಾಕ್ಸ್ ತಿನ್ಕೊಂಡು ರಿಕವರಿ ಆಗ್ತಾಯಿದ್ದಾರೆ. ಸೊ ಇನ್ನೂ ಹಾಫ್ ಟ್ರಕ್ ಮಾಡೋದು ಕಂಪ್ಲೀಟ್ ಇದೆ. ಸೊ ಇಲ್ಲಿಂದ ನಿಮಗೆ ಈ ಥರ ವ್ಯೂ ಸಿಗುತ್ತೆ ನೋಡೋದಕ್ಕೆ.
ಅದು ಈ ಥರ ಫ್ಯೂಯಲ್ ಹಾಕಲ್ಲ, ಬರೀ ಕಾಲಲ್ಲಿ ಹಾಕೋದು. ಕುದುರೆಮುಖ ಪೀಕ್. ಸೊ ಅದರ ಡೌನ್ಗೆ ನಾವು ನಡೆದು ಬಂದಿರೋ ದಾರಿ ಇದೆ. ಇಲ್ಲೇನು ಕಾಣಿಸ್ತಿದೆ ಇವೆಲ್ಲ ನಾವು ನಡೆದು ಬಂದಿರೋ ದಾರಿ. ಒಂಟಿ ಮರ, ಬನ್ನಿ ಅವ್ರನ್ನ ನಾವು ಜಾಯಿನ್ ಮಾಡಬೇಕು. ಇವ್ರನ್ನ ನಾವು ಜಾಯಿನ್ ಮಾಡಬೇಕಂದ್ರೆ ಈ ದಾರಿಲಿ ಹೋಗ್ಬೇಕೀಗ. ಸೊ ಇನ್ಕ್ಲೈನ್ ಇಲ್ಲಿ ಒಂದು ಸ್ವಲ್ಪ ಎಂಡ್ ಆಗುತ್ತೆ, ವಿಚ್ ಇಸ್ ದ ಟಫೆಸ್ಟ್. ಈ ಟ್ರಕ್ಕಲ್ಲೇ ಇದೆ ತುಂಬ ಟಫೆಸ್ಟ್ ಇರೋದು ಇನ್ಕ್ಲೈನು. ಸೊ ಇದಾದಮೇಲೆ ಒಂದು ಸ್ವಲ್ಪ ಫ್ಲಾಟ್ ಸರ್ಫೇಸ್ ಇದೆ. ಲಾಸ್ಟ್ 50 meters. ಸೊ ಫೈನಲಿ ನಾವು ಕುದುರೆಮುಖ ಟ್ರೆಕ್ ಕಂಪ್ಲೀಟ್ ಮಾಡಿದ್ದೀರಿ. ಮಾರ್ನಿಂಗ್ 9:24ಗೆ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಇಲ್ಲಿ ನಾವು ಬರೋದಕ್ಕೆ 12:55 ಆಗಿತ್ತು. ಸೊ ಇದೇ ಪೀಕ್ ಕುದುರೆಮುಖದು. ಸೊ ಆಲ್ರೆಡಿ ತುಂಬ ಜನ ಬಂದಿದ್ದಾರೆ, ಎಂಜಾಯ್ ಕೂಡ ಮಾಡ್ತಾಯಿದ್ದಾರೆ. ಅವ್ರು ತಂದಿರೋ ಊಟನೆಲ್ಲ ಇಲ್ಲಿ ತಿನ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ. ಸೊ ಟಾಪಲ್ಲಿ ಈ ಥರ ವ್ಯೂ ಇದೆ. ಆಲ್ಮೋಸ್ಟ್ ಫಾಗ್ ಜಾಸ್ತಿ ಆಗ್ತಾಯಿದೆ, ವ್ಯೂ ನೋಡೋದಕ್ಕೆ ಸಿಗ್ತಿಲ್ಲ. ಮತ್ತು ನಮ್ಮ ಬಾಯ್ಸ್ ಇಲ್ಲಿದ್ದಾರೆ, ಎಲ್ಲ ತಿನ್ಬಿಟ್ಟು ಒಬ್ಬ ಮಲ್ಕೊಂಡಿದ್ದಾನೆ, ಇನ್ನೊಬ್ರು ತಿಂತಾಯಿದ್ದಾರೆ. ಸೊ ವ್ಯೂ ತೋರಿಸೋದಕ್ಕೆ ಟ್ರೈ ಮಾಡ್ತೀರಿ. ಆಲ್ಮೋಸ್ಟ್ ತುಂಬ ಫಾಗ್ ಆಗೋಗಿದೆ, ನೋಡೋಣ. ಸೊ ಇದು ಆಪೋಸಿಟ್ ನಿಮಗೆ ಕಾಣಿಸೋ ಪ್ರಕಾರ ಇದು ನೇತ್ರಾವತಿ. ಸೊ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಸಂಸೆ ಹತ್ರ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಗೈಡು ನಮಗೆ 2 o'clock ತನಕ ಟೈಮ್ ಕೊಟ್ಟಿದ್ದಾರೆ ಅಷ್ಟೇ. ಸೊ 2 o'clock ಆಯಿತು. ಸೊ ಅವರೆಲ್ಲರನ್ನೂ ಕಳಿಸ್ತಾ ಇದ್ದಾರೆ. ಸೊ ಕುದುರೆಮುಖಕ್ಕೆ ಬರೋದು ಎಲ್ಲರೂ ಬಿಫೋರ್ 1 o'clock ಬನ್ನಿ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 1:30, 1:45 ಅಷ್ಟೇ ಟೈಮ್ ಕೊಡ್ತಾರೆ. ಸೊ ಅಲ್ಲಿ ಅದರಿಗಿಂತ ಮುಂಚೆ ನೀವು ಊಟ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಎಂಜಾಯ್ ಮಾಡಿಬಿಟ್ಟು ಹೋಗ್ಬೋದು. ಬಾಯ್ಸ್ ಇದು ಲಾಸ್ಟ್ ಪಾಯಿಂಟು, ನೀರು ಸಿಗೋದು. ಸೊ ಎಲ್ಲ ಇಲ್ಲೇ ಊಟದ್ದಕ್ಕಾಗಲಿ ರೆಸ್ಟಿಗಾಗಲಿ ಇಲ್ಲಿ ಬಂದುಬಿಡ್ತಾರೆ. ಈ ಜಾಗಕ್ಕೆ 1 ಗಂಟೆಗೆ ಇಲ್ಲ ಇನ್ನೂ ಮುಂಚೆನೇ ಬಂದು ಪೀಕ್ ಮುಗಿಸ್ಕೊಂಡು ರಿಟರ್ನ್ ಬಂದು ಇಲ್ಲಿ ಊಟ ಮಾಡಿ, ಒಳ್ಳೆಯದು. ಏನು ಜನ ಸರ್ ಬಿಟ್ಟರೆ 1,000 ಜನ ಬರ್ತಾರೆ ಶನಿವಾರ. ಇರೋದು 300 ಜನಕ್ಕೆ ಬುಕ್ಕಿಂಗ್. ವಾರದಲ್ಲಿ ಎಷ್ಟು ದಿನ ಹೋಗ್ತೀರ ಅಂಕಲ್ ನೀವು? ನಾವು ವಾರದಲ್ಲಿ 3 ದಿವಸ ಸರ್, 2, 3 ಒಂದಿನ ಬಿಟ್ಟು ಒಂದಿನ ಅಲ್ಲ, ಶನಿವಾರ ಭಾನುವಾರ ಬರ್ತೀವಿ. ಓಕೆ. ಮತ್ತು ಎಕ್ಸ್ಟ್ರಾ ಎಲ್ಲರೂ ನಮ್ಗೆ ಟೈಮ್ ಮನೆಯಲ್ಲಿ ಸ್ವಲ್ಪ ಕೆಲಸ ಇಲ್ಲ ಅಂದರೆ ಮಾಡ್ಕೊಂಡು ಬರ್ತೀವಿ. ಅಂದರೆ ಗಾಳಿ ಮಳೆ ಜಾಸ್ತಿ ಇದ್ದಾಗ ಬಿಡಲ್ಲ. ಓಕೆ. ಮೇಲೆ ಬರ್ಲಿಕ್ಕೆ ಓ, ಮಳೆ ಜಾಸ್ತಿ ಇದೆ ಬಿಡಲ್ವಾ? ಮಾಡ್ತೀವಿ ನಾವು, ಹೊಳೆಯಲ್ಲಿ ನೀರು ದಾಟ್ಬೋದೇನೋ. ಓ, ಅಲ್ಲಿ ನಡ್ಕೊಂಬರೋದಿದೆ ಮಾತ್ರನೇ ಬಿಡೋದು. ಸೊ ಅದಕ್ಕೆ ಅದ್ರಿಗೆ ಹಗ್ಗ ಎಲ್ಲ ಕಟ್ಟಿ ಸೇಫ್ಟಿ ಎಲ್ಲ ಮಾಡಿರೋದು. ನೀರು ದಾಟಿಸ್ತೀವಿ ಓಕೆ. ನಾವಂದ್ರೆ 2-3 ಜನ ಗೈಡ್ ಹೋಗಿ ಹಿಂಗಲ್ಲ ಗಂಡಿಯಲ್ಲಿ ನಿಲ್ತೀವಿ. ಹಾಂ, ನೀರ್ನೆಲ್ಲ ಒಬ್ರು ಯಾರು ಹಿಂದೆ ಕೆಲಸ ಕಳೆ ಕರೆಕ್ಟ್. 2-3 ಜನ ಗೈಡ್ ನಿಂತು ದಾಟಿಸ್ತೀವಿ, ಕೋಲಲ್ಲಿ ಹಿಡಿದು ಓಕೆ. ದಾಟಿಸ್ತೀವಿ.
ಈಗ ರಿಟರ್ನ್ ಬರ್ತಾ ಅಲ್ಲಿ ಲಾಸ್ಟಲ್ಲಿ ಕಾಣಿಸ್ತಿದೆಯಲ್ಲ ಅದು ಆ್ಯಕ್ಚುಲಿ ಪೀಕು. ಅಲ್ಲಿಗೆ ಹೋಗಿದ್ದೀವಿ ಅಂದರೆ ನೆನೆಸ್ಕೊಂಡ್ರೆ ಸಾಕಾಗಿದೆ ಫೀಲಿಂಗು. ಹಾಂ, ಇವೆಲ್ಲ ಸುತ್ತಾಡ್ಕೊಂಡು ಅಲ್ಲಿ ಹೋಗಿರೋದು. ಕುದುರೆಮುಖ ಪೀಕ್ ಇದು.